ನೋಡಿ, ನಿಮ್ಮ ನಟರಾಜ್ ಸಿಂಗರ್ ಯೂಟ್ಯೂಬ್ ಚಾನೆಲ್ಗಾಗಿ ಟೊಮೆಟೊ ಸಾಂಬಾರ್ ಮಾಡುವ ವಿಧಾನದ ವಿಡಿಯೋ ಸ್ಕ್ರಿಪ್ಟ್ ಮತ್ತು ಡಿಸ್ಕ್ರಿಪ್ಷನ್ ಟೆಕ್ಸ್ಟ್ ಸ್ಕ್ರಿಪ್ಟ್ ಇಲ್ಲಿದೆ. ಫ್ಲಾಪರ್ ಬೋರ್ಡ್ ಯೂಟ್ಯೂಬ್ ವಿಡಿಯೋ ಸ್ಕ್ರಿಪ್ಟ್. ರುಚಿಕರವಾದ ಟೊಮೆಟೊ ಸಾಂಬಾರ್ ಮಾಡುವ ಸರಳ ವಿಧಾನ. ಸ್ಟುಡಿಯೋ ಮೈಕ್ರೋಫೋನ್ 1. ಆರಂಭ. ಇಂಟ್ರೋ. ಹಿನ್ನೆಲೆಯಲ್ಲಿ ಗಮ್ಮನೆ ಆವಿಯಾಡುತ್ತಿರುವ ಬಿಸಿ ಬಿಸಿ ಟೊಮೆಟೊ ಸಾಂಬಾರ್ ಮತ್ತು ಅನ್ನ ಇಡ್ಲಿ ತೋರಿಸಿ. ನಟರಾಜ್ ನಿರೂಪಣೆ. ಮಾತು. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ನಟರಾಜ್ ಸಿಂಗರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಬ್ಯಾಚುಲರ್ಸ್ ಕೂಡ ತುಂಬಾ ಸುಲಭವಾಗಿ ಕೇವಲ 15ರಿಂದ 20 ನಿಮಿಷಗಳಲ್ಲಿ ಮಾಡಬಹುದಾದಂತಹ ಅತ್ಯಂತ ರುಚಿಕರವಾದ ಟೊಮೆಟೊ ಸಾಂಬಾರ್ ಮಾಡುವುದು ಹೇಗೆ ಅಂತ ನೋಡೋಣ. ಬಿಸಿ ಬಿಸಿ ಅನ್ನ, ಇಡ್ಲಿ, ದೋಸೆಗೆ ಇದು ಸೂಪರ್ ಕಾಂಬಿನೇಷನ್. ಬನ್ನಿ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಸ್ಪೂನ್ನೊಂದಿಗೆ ಬೌಲ್ 2. ಬೇಕಾಗುವ ಪದಾರ್ಥಗಳು. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಪರದೆ ಮೇಲೆ ಟೆಕ್ಸ್ಟ್ ರೂಪದಲ್ಲಿ ತೋರಿಸಿ. ಟೊಮೆಟೊ 3ರಿಂದ 4 ಚೆನ್ನಾಗಿ ಹಣ್ಣಾಗಿರುವಂತದ್ದು. ತೊಗರಿ ಬೇಳೆ 1/2 ಕಪ್. ಈರುಳ್ಳಿ 1 ಸಣ್ಣದಾಗಿ ಹೆಚ್ಚಿದ್ದು. ಹಸಿಮೆಣಸಿನಕಾಯಿ 2ರಿಂದ 3. ಹುಣಸೆಹಣ್ಣಿನ ರಸ 2 ಚಮಚ. ಸಾಂಬಾರ್ ಪುಡಿ 1.5ರಿಂದ 2 ಚಮಚ. ಅರಿಶಿನ ಪುಡಿ 1/2 ಚಮಚ. ಸಾಸಿವೆ ಮತ್ತು ಜೀರಿಗೆ ತಲಾ 1/2 ಚಮಚ. ಒಣಮೆಣಸಿನಕಾಯಿ 2. ಇಂಗು 1 ಚಿಟಿಕೆ. ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಅಗತ್ಯಕ್ಕೆ ತಕ್ಕಷ್ಟು. ಎಣ್ಣೆ ಅಥವಾ ತುಪ್ಪ 2 ಚಮಚ. ಉಪ್ಪು ರುಚಿಗೆ ತಕ್ಕಷ್ಟು. ಅಡುಗೆ 3. ಮಾಡುವ ವಿಧಾನ. ಸ್ಟೆಪ್ ಬೈ ಸ್ಟೆಪ್ ಮೆಥಡ್. ವಿಡಿಯೋದಲ್ಲಿ ಪ್ರತಿಯೊಂದು ಹಂತವನ್ನೂ ಸ್ಪಷ್ಟವಾಗಿ ತೋರಿಸುತ್ತಾ ವಿವರಣೆ ನೀಡಿ. ಬೇಳೆ ಮತ್ತು ಟೊಮೆಟೊ ಬೇಯಿಸುವುದು. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಚೆನ್ನಾಗಿ ತೊಳೆದ ತೊಗರಿ ಬೇಳೆ, ಹೆಚ್ಚಿದ ಟೊಮೆಟೊ, ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಮತ್ತು ತಕ್ಕಷ್ಟು ನೀರು ಹಾಕಿ 3ರಿಂದ 4 ವಿಸಿಲ್ ಕೂಗಿಸಿಕೊಳ್ಳಿ. ಮ್ಯಾಶ್ ಮಾಡುವುದು. ಕುಕ್ಕರ್ ತಣ್ಣಗಾದ ಮೇಲೆ ಬೆಂದ ಬೇಳೆ ಮತ್ತು ಟೊಮೆಟೊವನ್ನು ಕಡೆಗೋಲು ಅಥವಾ ಚಮಚದಿಂದ ಚೆನ್ನಾಗಿ ಹದವಾಗಿ ಮಾಡಿಕೊಳ್ಳಿ. ಒಗ್ಗರಣೆ ಮತ್ತು ಸಾಂಬಾರ್ ಕುದಿಸುವುದು. ಈಗ ಒಂದು ಬಾಣಲೆಯಲ್ಲಿ 2 ಚಮಚ ಎಣ್ಣೆ ಬಿಸಿ ಮಾಡಿ. ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು ಮತ್ತು ಇಂಗು ಹಾಕಿ ಒಗ್ಗರಣೆ ಮಾಡಿ. ನಂತರ ಹೆಚ್ಚಿದ ಈರುಳ್ಳಿ ಹಾಕಿ ಹೊಂಬಣ್ಣ ಬರುವವರೆಗೆ ಹುರಿಯಿರಿ. ಈಗ ಕಡಿದು ಇಟ್ಟುಕೊಂಡ ಬೇಳೆ ಟೊಮೆಟೊ ಮಿಶ್ರಣವನ್ನು ಒಗ್ಗರಣೆಗೆ ಸೇರಿಸಿ. ಜೊತೆಗೆ ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಸಾಂಬಾರ್ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಸೇರಿಸಿ 5ರಿಂದ 7 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಕುದಿಸಿ. ಮುಕ್ತಾಯ. ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ತೂರಿ ಗ್ಯಾಸ್ ಆಫ್ ಮಾಡಿದರೆ ಗಮ್ಮನೆ ವಾಸನೆ ಬರುವ ರುಚಿಕರವಾದ ಟೊಮೆಟೊ ಸಾಂಬಾರ್ ಸಿದ್ಧ. ಮಿನುಗುವ ನಕ್ಷತ್ರ 4. ಮುಕ್ತಾಯದ ಮಾತು. ಔಟ್ರೋ. ನಟರಾಜ್. ನೋಡಿದ್ರೆಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಟೊಮೆಟೊ ಸಾಂಬಾರ್ ಮಾಡಬಹುದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೂ ನಮ್ಮ ನಟರಾಜ್ ಸಿಂಗರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಮೆಮೊ. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಬಳಸಬಹುದಾದ ಟೆಕ್ಸ್ಟ್. ಟೈಟಲ್. ರುಚಿಕರವಾದ ಟೊಮೆಟೊ ಸಾಂಬಾರ್ ಮಾಡುವ ಸರಳ ವಿಧಾನ. ಈಸಿ ಟೊಮೆಟೊ ಸಾಂಬಾರ್ ರೆಸಿಪಿ ಇನ್ ಕನ್ನಡ. ನಟರಾಜ್ ಸಿಂಗರ್. ಡಿಸ್ಕ್ರಿಪ್ಷನ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ಅನ್ನ, ಇಡ್ಲಿ ಮತ್ತು ದೋಸೆಗೆ ಅತ್ಯಂತ ರುಚಿಕರವಾದ ಟೊಮೆಟೊ ಸಾಂಬಾರ್ ಸುಲಭವಾಗಿ ಹೇಗೆ ಮಾಡುವುದು ಎಂದು ತಿಳಿಸಿಕೊಡಲಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಟರಾಜ್ ಸಿಂಗರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. #ಟೊಮೆಟೊ ಸಾಂಬಾರ್, #ಕನ್ನಡ ಕುಕಿಂಗ್, #ನಟರಾಜ್ ಸಿಂಗರ್, #ಸಾಂಬಾರ್ ರೆಸಿಪಿ, #ಕನ್ನಡ ರೆಸಿಪೀಸ್, #ಕ್ವಿಕ್ ಸಾಂಬಾರ್.